ಯಾಕಂದ್ರೆ ಎಲ್ಲರೂ ಹೇಳಿದ್ದಾರೆ, ನಾನು ಹೇಳೋದಿಲ್ಲ. ಎರಡು ಮಾತನ್ನ ಗಮನ ಇಟ್ಕೊಂಡ್ರಿ ನೀವು. ನಾವು ಈ ಶಾಸಕರು 10 ವರ್ಷ ಅಧಿಕಾರದಲ್ಲಿ ಇದ್ರು. ಎಲ್ಲಿದ್ರು? ನಮ್ಮ ಶಾಸಕರು 10 ವರ್ಷ ಈ ತಾಲೂಕಿನಲ್ಲಿ ಅಧಿಕಾರದಲ್ಲಿ ಇದ್ರು. ಯಾರಿಗನ್ನ ಆಗಲಿ, ಒಂದು ಬಡವರಲ್ಲಾಗಲಿ ಇನ್ನೊಬ್ಬರಿಗಾಗಲಿ ಯಾರಿಗನ್ನ ಇಷ್ಟು ಧಕ್ಕೆ ಆಗಿತ್ತ ಹೇಳಿ? ಕಿಸಿ ತಕ್ಲೀಫ್ ಐತಿ ಹೇಳಿ ನೀವು. 10 ವರ್ಷ ಅವರು. ಯಾಕಂದ್ರೆ ಇದು ಊಟ ಹಬ್ಬ. ನಾನು ಭಾಷಣ ಮಾಡಲ್ಲ. ಭಾಷಣ ಮಾಡೋದಿದ್ರೆ ಕನಿಷ್ಠ 1 ಗಂಟೆ ಬೇಕು. ಈ ಚಿಂತಾಮಣಿ ಚರಿತ್ರೆ ಹೇಳ್ಬೇಕಂದ್ರೆ 1 ಗಂಟೆ ಬೇಕು. ಅದನ್ನ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಕೆಲವು ನಾಯಕರು ಬಂದಿರ್ತಾರೆ. ಈ ನಾಯಕರು ನಮಗೆ ಸಿಕ್ಕಬೇಕಂದ್ರೆ ನಾವು ಅದೃಷ್ಟ ಮಾಡಿರ್ಬೇಕು ಈ ಚಿಂತಾಮಣಿ ತಾಲೂಕಿನಲ್ಲಿ. ಯಾಕಂದ್ರೆ ಈ ನಾಯಕ ಬರೀ ಖರ್ಚು ಮಾಡೋ ನಾಯಕ. ಇವರು ಕೈನಿಂದ ತೆಗೆದುಕೊಳ್ಳೋ ನಾಯಕರು ಇವರು. ಕೆಲವು ನಾಯಕರಿದ್ದಾರೆ ದುಡ್ಡು ತಗೊಂಡು ಬರ್ತಾರೆ, ದುಡ್ಡು ಮಾಡೋದಕ್ಕೆ ಇದ್ದಾರೆ ಕೆಲವು ನಾಯಕರು. ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ, ಇಂಥ ನಾಯಕರನ್ನ ನಾವು ಕಳ್ಕೊಂಡಿದ್ದೀರಿ. ಯಾಕಂದ್ರೆ ನಮ್ಮ ಹತ್ರ ಟೈಮ್ ಇಲ್ಲ. ಈಗ ಒಂದು ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಹೇಳ್ತೀನಿ. ದಯವಿಟ್ಟು ನೀವು ಇವತ್ತು ಏನು ನಡೀತಾ ಇದೆ, ಇದು 2ನೇ ಬಾರಿ. ಇದು ಏನು ಬೀದಿ ಬದಿ ವ್ಯಾಪಾರಸ್ಥರು ರೋಡಲ್ಲಿ ಬಂದಿರೋದು 2ನೇ ಸಲ. ಇದು 2ನೇ ಸಲ. ಅದಕ್ಕೆ ಮುಂಚೆ ಅವರು ಅಧಿಕಾರದಲ್ಲಿ ಇದ್ರು. ಇದೇ ಬೀದಿ ವ್ಯಾಪಾರಗಳು ಬೀದಿಯಲ್ಲಿ ಬಂದಿದ್ರು. ಇವಾಗ ಅಧಿಕಾರದಲ್ಲಿ ಬಂದಿದ್ದಾರೆ. ಇವತ್ತು ಬೀದಿಯಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಜಾಸ್ತಿ ಹೇಳೋದಿಷ್ಟೇ ಇದೆ. ದಯವಿಟ್ಟು ಜನಗಳೇ ನನ್ನ, ಯಾಕಂದ್ರೆ ಊಟ ಮಾಡಿದಿರಿ ಬಿಡಿ. ಊಟ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ ಬೇರೆ ಅರ್ಜೆಂಟ್ ಹೇಗೆ ಜೈ ಅಂತ. ಊಟ ಮಾಡಿದ್ರಿ ನಮ್ದಾಗ. ನಾನು ಹೇಳ್ತಾ ಇರೋದು ಇವಾಗ ಟೆರರಿಸ್ಟರ ಅಂದ್ರೆ 2 ವರ್ಷ ಎಲೆಕ್ಷನ್ ಇರೋದು. ಎಷ್ಟು? 2 ವರ್ಷ. ನೋಡ್ತಾ ಬಂದ್ಬಿಡ್ತದೆ. ಇವತ್ತಿಂದಾನೇ ನೀವು ರೆಡಿಯಾಗಿ ಇಂಥ ನಾಯಕರನ್ನ ನಾವು ಏಕೆ ಇದು ಮಾಡಬೇಕು ಅಂದ್ಬಿಟ್ಟು ಇವಾಗಿಂದನೇ ನಾವು ಶುರು ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಹತ್ರ ಟೈಮ್ ಕಡಿಮೆ ಇದೆ. ನೋಡ್ತಾ 1.5 ವರ್ಷ ಆಗ್ಬಿಡ್ತದೆ, ಎಲೆಕ್ಷನ್ ಬಂದ್ಬಿಡ್ತದೆ, ಅಲೌನ್ಸ್ ಆಗ್ಬಿಡ್ತದೆ. 2 ವರ್ಷದಲ್ಲಿ 6 ತಿಂಗಳ ಮುಂದೆ ಎಲೆಕ್ಷನ್ ಅಲೌನ್ಸ್ ಆಗುತ್ತೆ. ಅದರಿಂದ ದಯವಿಟ್ಟು ತಾವು ಈ 10 ವರ್ಷದಿಂದ ನಿಮ್ಗೆ ನಾವು ಎಷ್ಟು ಅನುಭವಿಸಿ ಕೊಟ್ಟಿದ್ರೆ ಅವರು ಅಷ್ಟು ನಮ್ಮ ಕೆಲಸ ಕೊಟ್ಟಿದ್ದಾರೆ. ಯಾವುದೋ ಇದು ಅವಾಗ ಈ ಅಧಿಕಾರ ಬಂದು ಅದನ್ನ ನೀವು ನಮ್ಮ ಗಮನದಲ್ಲಿ ಇಟ್ಕೊಂಡು ಇದು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ನೀವು ಸ್ವಲ್ಪ ದಯವಿಟ್ಟು ನೀವೆಲ್ಲರೂ ದಯವಿಟ್ಟು ಇದನ್ನ ಇಟ್ಕೊಂಡು ಮುಂದಿನ ಬಾರಿಯಲ್ಲಿ ನಮ್ಮ ಜೆ.ಕೆ. ಕೃಷ್ಣಾರೆಡ್ಡಿ ಅವರನ್ನ 52ನೇ ಹಬ್ಬದ ಶಿವಸನ ಜೆ.ಕೆ. ಕೃಷ್ಣಾರೆಡ್ಡಿ ಅವರಿಗೆ ನಾನೇ ಉದಾಹರಣೆ ಮಾಡಿ ಹೇಳ್ತೀನಿ. ಇದೇ ನಮ್ಮ ಚಿಂತಾಮಣಿ ಟೌನ್ ಕಮಿಷನರು ಹೇಳ್ತಾ ಇದ್ರು, ಏನೋ ಅವರು 70 ಲಕ್ಷ, ಅವರು 1.5 ಕೋಟಿ, ಇವರು 1 ಕೋಟಿ ಕೊಡಬೇಕಂತ ಖುದ್ದು ಅವರೇ ಹೇಳಿರೋದು, ನಾವೇಳಿಲ್ಲ. ಮುಂಚೆ ನಗರಸಭೆಗೆ 1 ವರ್ಷಕ್ಕೆ 3 ಕೋಟಿಯಿಂದ 4 ಕೋಟಿ ಬರ್ತಾ ಇತ್ತು. ಸ್ವಾಮಿ, ಇವತ್ತು ನೀವು ವಸೂಲು ಮಾಡಿದಿಲ್ಲ. ಒಂದೊಂದು ದಿವಸಕ್ಕೆ 1 ಕೋಟಿ ರೂಪಾಯಿ. ಎಲ್ಲಿ ಹೋಯ್ತು ಹಣ? 1 ಕೋಟಿ. ಅದೇನು ಜನ ಕೊಟ್ಟಿರೋದು 30% ಟ್ಯಾಕ್ಸ್ ಕಟ್ಟಿರೋದು. 70% ಕೊಟ್ಬಿಟ್ರೆ ಇದು ಯಾವುದು ಮುನ್ಸಿಪಲ್ ಆಫೀಸ್ ಇದೆಯಲ್ಲ, ದೊಡ್ಡ ಗೋಡನ್ ಕಟ್ಟಬೇಕು, ಏನೋ ನೋಟು ಕಟ್ಟೆ ಹಾಕೋಕ. ಆ ಥರ ನಮ್ಮ ಚಿಂತಾಮಣಿಯಲ್ಲಿ ಮಾಡಿರೋದು. ಇದೆಲ್ಲ ನಾವು ಗಮನ ಇಟ್ಕೊಂಡು ಇದನ್ನೆಲ್ಲ ನಾವು ಆಲೋಚನೆ ಮಾಡಿ ಮತ್ತೆ ನಮ್ಮ 10 ವರ್ಷ ನಮ್ಮ ಸರ್ಕಾರ ಹೆಂಗೆ ನಡೀತು, ನಮ್ಮ ಶಾಸಕರು ಅವರು ಮತ್ತೆ ತರಬೇಕಂದ್ಬಿಟ್ಟು ನಿಮ್ಮಲ್ಲಿ ಎಲ್ಲರೂ ನನ್ನ ಕೈ ಎತ್ತಿ ಮುಗ್ತೀನಿ. ಜೈ ಕರ್ನಾಟಕ.